ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 495ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸಂಪತಿ ಮುಂದೆ ಅಂಗದ ತಮ್ಮ ವ್ಯಥೆಯನ್ನು ಹೇಳ್ತಾನೆ. ತಂದೆ ಯಾವ ರೀತಿ ಸುಗ್ರೀವ ರಾಮನನ್ನು ಬಳಸಿಕೊಂಡು ತಂದೆ ವಧೆ ಮಾಡಿದ, ನಂತರ ನಮಗೆ ಹುಡುಕಕ್ಕೆ ಆದೇಶ ಕೊಟ್ಟ, ಇದೆಲ್ಲ ತಮಗಾದಂಥ ದುಃಖವನ್ನು ಅವರು ಸಂಪತ್ತಿ ಮುಂದೆ ತೊಡ್ಕೊಳ್ತಾನೆ. ಸಂಪತ್ತಿ ಅದನ್ನು ತಿಳ್ಕೊಂಡು ಅದಕ್ಕೂ ದುಃಖ ಆಗ್ತಿದೆ. ಅದು ಕೂಡ ಹೇಳ್ತಿದೆ, ಯಾವ ರೀತಿ ಜಟಾಯು ರಾಮನ ಸೇವೆ ಮಾಡಿದ ಆ ರೀತಿ ನಾನು ಮಾಡಬೇಕಾಗಿತ್ತು, ಆದರೆ ನನ್ನಲ್ಲಿ ಸಾಮರ್ಥ್ಯ ಇಲ್ಲ. ಒಂದು, ನಾನು ಮುಪ್ಪಾಗೇನೆ. ಎರಡನೇದು, ನನ್ನ ರೆಕ್ಕೆಗಳ ಬಲಹೀನತೆಗೆ ಕಾರಣ ಹೇಳ್ತಿದೆ. ಒಬ್ಬ ರಾಕ್ಷಸನ್ನು ನಾವು ಅಟ್ಟಿಸಿಕೊಂಡು ಹೋಗೋ ಕಾಲಕ್ಕೆ ಸುಡು ಬಿಸಿಲಿನಿಂದಾಗಿ ನಾವು ಕೆಳಗೆ ಬಿದ್ದೆ, ಪಕ್ಕಗಳನ್ನು ಏನೋ ಬಲಹೀನ ಆಗ್ಯಾವ. ನನ್ನ ತಮ್ಮನಾದ ಜಟಾಯು ಎಲ್ಲಿ ಹೋದ ನನಗೆ ಇನ್ನೂ ಗೊತ್ತಿಲ್ಲ. ಅದೇ ನಿಮ್ಮಿಂದ ಕೇಳಿದೆ ನಾನು, ಅದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೇನೆ, ನಿಮಗೆ ಸಂತೋಷ ಸುದ್ದಿ ಹೇಳ್ತೇನೆ ಅಂಥೇಳಿ ಜಟಾಯು ಇದು ಸಂಪತ್ತಿ ಏನು ಮಾಡ್ತಿದ್ದೆ ಅಂದರೆ, ಅವರಿಗೆ ನೀವು ಯಾವ ರೀತಿ ರಾಮನಿಗೆ ಸೇವೆ ಮಾಡ್ತಾ ಇದ್ದೀರಿ ಅದೇ ರೀತಿಯಾಗಿ ನಾನು ರಾಮನಿಗೆ ನನ್ನಿಂದ ಸಾಧ್ಯವಾದಂಥ ನುಡಿ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಶುರು ಮಾಡ್ತಿದೆ. ರಾಮ ಮತ್ತು ಜಟಾಯುವಿನ ಶತ್ರು ನನ್ನ ಶತ್ರು. ರಾಮನ ಶತ್ರು ಮತ್ತು ಜಟಾಯುವಿನ ಕೊಂದಂಥ ಜಟಾಯುವಿನ ಶತ್ರು ರಾವಣ. ಅವರಿಬ್ಬರು ಶತ್ರು. ರಾವಣ ಆದಾಗ ಅವನು ಕೂಡ ನನ್ನ ಶತ್ರು. ಅಸಹಾಯಕನಾಗಿರುವೆ ನಾನು ಮತ್ತು ನನ್ನ ಶೌರ್ಯ. ನಾನು ಬಲಹೀನನಾಗಿದ್ದೇನೆ, ಅಷ್ಟ ಶೌರ್ಯನು ನನ್ನಲ್ಲಿ ಇಲ್ಲ. ನೋಡಿರುವೆ ಹೊತ್ತೊಯ್ಯುವುದು ರಾವಣ ಯುವ ಸ್ತ್ರೀಯನ್ನು. ಒಬ್ಬ ಯುವ ಸ್ತ್ರೀಯನ್ನು ರಾವಣ ಹೊತ್ಕೊಂಡು ಹೊಂಟಿದ್ದ. ಧರಿಸಿದ ಆಭರಣಗಳಿಂದ ರಾಜಕುಮಾರಿಯಂತೆ ಕಂಡಳು. ಆ ಯುವ ಸ್ತ್ರೀ ಏನಿದ್ದಲ್ಲ, ಏನು ಆಭರಣಗಳನ್ನು ಧರಿಸಿದಳು, ಆ ಧರಿಸಿದ ಆಭರಣಗಳಿಂದ ಏನು ಗುರುತಾಗ್ತಿತ್ತು ಅಂದರೆ ಅವಳೊಬ್ಬ ರಾಜಕುಮಾರಿ ಇರಬೇಕಂತ ಅನಿಸ್ತಿತ್ತು. ರಾಮ ರಾಮ ಲಕ್ಷ್ಮಣ ಎಂದು ಕರೆಯುತ್ತಿದ್ದಳು. ರಾಮನ ಹೆಸರು ತಗೊಂಡು ಲಕ್ಷ್ಮಣ ಹೆಸರು ತಗೊಂಡು ಏನು ಮಾಡ್ತಾಯಿದ್ದಳು, ಕರಿತಾ ಇದ್ದಳು, ಕೂಗ್ತಾ ಇದ್ದಳು ಸಹಾಯಕ್ಕೆ. ತನ್ನ ಆಭರಣಗಳನ್ನು ಭೂಮಿಗೆ ಸಾಗಿದ್ದಳು. ಅಂದರೆ ರಾಮ ಲಕ್ಷ್ಮಣ ಈ ಆಭರಣಗಳನ್ನು ಗುರುತಿಸಿಕೊಂಡು ನನ್ನತ್ತ ಬರಲಿ, ರಾವಣ ಎಲ್ಲಿ ಹೋಯ್ತಾನೆ ಅಲ್ಲಿ ತನಕ ತನ್ನ ಆಭರಣಗಳನ್ನು ಆಯ್ಕೆ ಮಾಡ್ತಾಳೆ. ಅಲ್ಲಿ ಭೂಮಿ ಮ್ಯಾಗೆ ಎಸೆತಾ ಸಾಗಿದ್ದಳು. ರಾವಣ ಹಿಡಿತದಿಂದ ಬಿಡಿಸಿಕೊಳ್ಳುತ್ತಿದ್ದಳು ಅಂಗಾಂಗಗಳನ್ನು ತನ್ನ ಅಸಹಾಯಕ ಸ್ತ್ರೀ. ಒಬ್ಬ ದುಷ್ಟ ಮನುಷ್ಯನ ಕೈಯಾಗ ಒಬ್ಬ ಮುಗ್ಧ ಸ್ತ್ರೀ ಸಿಕ್ಕಳಂದ್ರೆ ಅವನ ಹಿಡಿತದಿಂದ ಕ್ರೂರ ಇರ್ತಾನೆ, ಕಾಮಕ್ಕಿರ್ತಾನೆ. ಯಾವ ರೀತಿಯಾಗಿ ವರ್ತನೆ ಮಾಡ್ತಿದ್ದ ಅನ್ನೋದನ್ನೇ ಆ ವೇಳೆದಾಗ ಅವನಿಗೂ ಅರಿವು ಇರುವುದಿಲ್ಲ. ಅವಳು ಪಾಪ ಏನು ಮಾಡ್ತಿದ್ದಾಳಂದ್ರೆ ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗ ಪ್ರಯತ್ನ ಮಾಡ್ತಾ ಇದ್ದದ್ದನ್ನು ನಾನು ಕಂಡೆ ಅಂತ ಹೇಳ್ತಾನೆ. ಕಪ್ಪು ಪರ್ವತದ ಮೇಲೆ ಸೂರ್ಯಕಿರಣ ಅಪ್ಪಳಿಸಿದಂತೆ, ಕಪ್ಪು ಸಮುದ್ರದ ಮೇಲೆ ಮಿಂಚು ಅಪ್ಪಳಿಸಿದಂತೆ ಅಪ್ಪಳಿಸುತ್ತಿತ್ತು ಅವಳ ರೇಷ್ಮೆ ಸೀರೆ ಸೆರಗು ಪದೇ ಪದೇ ಕಪ್ಪು ದಿಮ್ಮೆಯಂತಹ ರಾಕ್ಷಸನ ಮೈ ಮೇಲೆ. ಕವಿ ವಾಲ್ಮೀಕಿಯವರು ನೋಡಿ ಇಲ್ಲಿ ಮತ್ತೆ ರಾವಣನನ್ನು ಯಾದಕ್ಕೆ ಹೋಲಿಸ್ತಾರೆ. ಇಲ್ಲಿ ಮತ್ತು ಅಲಂಕಾರ ಬರ್ತಿದೆ. ಕಪ್ಪು ಪರ್ವತಕ್ಕೆ ಹೋಲಿಸ್ತಾನೆ. ಕಪ್ಪು ಪರ್ವತದ ಹೋಲ್ಸ ಮ್ಯಾಗ ಮುಂಜಾನೆ ಸೂರ್ಯ ಬೆಳಕು ಬಿದ್ದ ಕೂಡಲೇ ಅದು ಹೊಳಕ್ಕೆ ಹಿಡಿತಿದೆ. ಕಪ್ಪು ಸಮುದ್ರದ ಮೇಲೆ ಮಿಂಚು ಅಪ್ಪಳಿಸಿದಂತೆ, ಮಳೆಗಾಲದಾಗ ಮಿಂಚು ಬಡಿತಾ ಇದ್ದಾಗ ಕಪ್ಪು ಸಮುದ್ರದ ಮೇಲೆ ಮಿಂಚು ಬಿತ್ತಂದರೆ ಯಾವ ರೀತಿಯಾಗಿ ಕಾಣಿಸ್ತಿದೆ ಹಾಗೆ ಅಪ್ಪಳಿಸುತ್ತಿತ್ತು ಅವಳ ರೇಷ್ಮೆ ಸೆರಗು ಪದೇ ಪದೇ ಕಪ್ಪು ದಿಮ್ಮೆಯಂತಹ, ಕಪ್ಪು ಕೊಡ್ಡದಂತಹ ದಿಮ್ಮೆಯಂತಹ. ಅಂದ್ರೆ ರಾವಣ ತಪ್ಪಿದ್ದ ಸೀತೆಗಿಂತ ದೊಡ್ಡವನು. ಅವನ ಮೇಲೆ ಏನಾಗ್ತಾಯಿತ್ತು, ಅಕ್ಕಿ ಸೀತೆಯ ಸೆರಗು ಅಪ್ಪಳಿಸ್ತಾ ಇತ್ತು. ಅಕ್ಕಿ ಸೆರಗನ್ನೇ ಅದಕ್ಕೆ ಹೋಲಿಸ್ತಾನೆ. ಒಂದು ಸೂರ್ಯ ಕಿರಣಕ್ಕೆ ಹೋಲಿಸ್ತಾನೆ, ಎರಡನೇದು ಮಿಂಚಿಗೆ ಹೋಲಿಸ್ತಾನೆ. ರಾಮನ ಹೆಸರು ಕರೆಯುವ ಸ್ತ್ರೀಯು ಸೀತೆಯೇ. ರಾಮನ ಹೆಸರು ತಗೊಂಡು ಕೂಗಾಗ್ತೇಳಂದ್ರೆ ಅಕ್ಕಿ ಸೀತೆನೇ ಆಗಿರಬೇಕು, ಸೀತೆ ಅಂತ ಹೇಳ್ತಾನೆ. ನನಗೆ ಗೊತ್ತು ಆ ರಾಕ್ಷಸನ ತಾಣ, ಆ ರಾವಣನ ಜಾಗ ಎಲ್ಲೈತಿ ಅನ್ನೋದು ನನಗೆ ಗೊತ್ತಿದೆ, ಹೇಳುವೆ ಕೇಳು ಅಂತ ಹೇಳ್ತಾನೆ. ಅವನು ಕುಬೇರನ ಸಹೋದರ ವಿಶ್ರವಸವನ ಮಗ ರಾವಣ.
ತಂದೆ ಹೆಸರು ವಿಶ್ರವಸು, ವಿಶ್ರವಸು ಇಬ್ಬರು ಹೆಣ್ಣಂದರು. ಒಬ್ಬ ಋಷಿ ಮಗಳು, ಋಷಿ ಮಗಳ ಮಗನ ಕುಬೇರ. ಕೈಕಶಿ ಅನ್ನುವಂಥ ರಾಕ್ಷಸಿಯ ಮಗನೇ ರಾವಣ. ಅದಕ್ಕೆ ಏನದಲ್ಲ, ಕುಬೇರನ ತಮ್ಮ ರಾವಣ. ಲಂಕಾನಗರ ರಾಜ್ಯದ ಮಹಾಪರಾಕ್ರಮಿ ರಾಜ ರಾವಣ. ಇವತ್ತು ಆ ಲಂಕಾನಗರಿ ಯಾರ ಕೈಯಾಗೈತೆ ಅಂದ್ರೆ ರಾವಣ ಕೈಯಾಗಿದೆ. ಮಹಾಪರಾಕ್ರಮಿ ರಾಜ ರಾವಣ. ಮಹಾಸಾಗರ ಮಧ್ಯೆ 100 ಯೋಜನೆ ದೂರದಲ್ಲಿ ಐಶ್ವರ್ಯಭರಿತ ಲಂಕಾದ್ವೀಪವಿದೆ. ವಿಶ್ವಕರ್ಮ ನಿರ್ಮಿಸಿದ. ಇಲ್ಲಿಂದ ಈ ಸಮುದ್ರದ ದಂಡೆಯಿಂದ ಅಲ್ಲಿ ಆ ಕಡೆಗೆ ಅದರದ್ದು ಲಂಕಾದ್ವೀಪದ ಸಮುದ್ರದ ಉತ್ತರ ದಂಡೆಯವರೆಗೆ 100 ಯೋಜನೆ ಅಂತರವಿದೆ. ಸಮುದ್ರ ಇದೆ. ಆ ದ್ವೀಪ ಏನಾಗಿದೆ, ಐಶ್ವರ್ಯಭರಿತ ಇದೆ. ಅದನ್ನು ನಿರ್ಮಾಣ ಯಾರು ಮಾಡಿದಾನಪ್ಪ ಅಂದರೆ ವಿಶ್ವಕರ್ಮ ಕುಬೇರನಿಗಾಗಿ ಮಾಡಿರ್ತಾನೆ. ಅದನ್ನು ಏನು ಮಾಡ್ತಾನೆ, ಕುಬೇರನ ಸೋಲಿಸಿ ಆ ಲಂಕಾದ್ವೀಪವನ್ನು ತನ್ನ ಕಬ್ಜ ತಗೊಂಡಿರ್ತಾನೆ. ಚಿನ್ನ, ಬೆಳ್ಳಿ, ರತ್ನಾಲಂಕೃತ ದ್ವಾರಗಳು, ಬಹುಮಡಿ ಕಟ್ಟಗಳು, ಅದರದ್ದು ಏನು ದ್ವಾರ ಬಾಗಿಲದ ಕೋಟಿ ದ್ವಾರ ಬಾಗಿಲುಗಳೆಲ್ಲ ಅವೆಲ್ಲನೂ ಬೆಳ್ಳಿ, ಬಂಗಾರ, ಮುತ್ತು, ರತ್ನಗಳಿಂದ ಅಲಂಕೃತವಾಗಿವೆ. ಒಳಗೆ ಬಹುಮಡಿ ಕಟ್ಟಡಗಳಿವೆ. ಬಹುಮಡಿ ಕಟ್ಟಡ ಈಗ ಅಷ್ಟೇ ಅಲ್ಲ, ಈಗಿನ ಎಂಜಿನಿಯರಿಂಗ್ ಅಷ್ಟೇ ಅಲ್ಲ, ಈ ಕಟ್ಟಡಗಳ ಎಂಜಿನಿಯರಿಂಗ್ ಏನಿದೆಯಲ್ಲ, ತಂತ್ರಗಾರಿಕೆ, ಅದು ತ್ರೇತಾಯುಗದಲ್ಲಿಯೂ ಇತ್ತನ್ನೋದು ಈ ವಾಲ್ಮೀಕಿಯವರು ವಿವರಣೆಯಿಂದ ತಿಳಿದು ಬರ್ತದೆ. ಬಹುಮಡಿ ಕಟ್ಟಡಗಳಿವೆ. ಸುವ್ಯವಸ್ಥಿತ ಭವ್ಯ ಪ್ರಾಂಗಣ, ಕಂಪೌಂಡ್ ಅಂತೇಳ ನಾವು. ಆ ಕೋಟೆ ಒಳಗೆ ಸುತ್ತಿರುವಂಥ ಕಂಪೌಂಡ್ ಏನಿದೆಯಲ್ಲ, ಪ್ರಾಂಗಣ ಏನಿದೆ, ಅದು ಸುವ್ಯವಸ್ಥಿತವಾಗಿದೆ. ಭವ್ಯ ಪ್ರಾಂಗಣ ಇದೆ. ಹೊಂಗಿರಣದತ್ತೆ ಹೊಳೆಯುವ ಆ ಪ್ರಾಂಗಣ ಕೂಡ ಅದನ್ನೇನು ಮಾಡ್ಯಾರ, ಅಲಂಕಾರ ಮಾಡ್ಯಾರ. ಅದು ಹೊಂಗಿರಣದಂತೆ, ಬಂಗಾರದ ಕಿರಣ ಅಂದರೆ ಮುಂಜಾನೆ ಸೂರ್ಯೋದಯ ಕಾಲಕ್ಕೆ ಹೊಂಗಿರಣ ಅಂತ ಕಾಣ್ತೇವೆ, ಬಂಗಾರದ ವರ್ಣದಂತೆ ಕಾಣ್ತಾ ಹೊಳಿತಾವ. ಇದ್ದಿಹಳು ರಾಕ್ಷಸರ ಮಧ್ಯೆ ರಾವಣನ ಅರಮನೆಯಲ್ಲಿ ಜನಕಪುತ್ರಿ ಸೀತೆ, ರೇಷ್ಮೆ ಸೀರೆ, ಯುವ ಸೀತೆ. ನನಗೆ 100% ಗೊತ್ತಿದೆ. ಆ ಲಂಕಾಕ್ಕೆ ತೊಗೊಂಡು ಹೋಗ್ಯ ನೀವ. ಲಂಕಾದಲ್ಲಿ ರಾವಣ ದೊಡ್ಡ ಅರಮನೆ ಇದೆ. ಆ ಅರಮನೆಯಲ್ಲಿ ಈ ರೇಷ್ಮೆ ಹುಡುಗಿಯ ಸೀತೆ ಏನದಾಳಲ್ಲ, ಅವಳು ಅಲ್ಲಿ ಅದಾಳ. ಅಂದರೆ ತ್ರೇತಾಯುಗದಲ್ಲಿ ರೇಷ್ಮೆ ಬಳಕೆ ಇತ್ತು. ರೇಷ್ಮೆ ಅಂದರೆ ಹುಳುಗಳಿಂದ ತೆಗಿತಿದ್ರು. ಇನ್ನು ಮರಗಳಿಂದನೂ ಕೆಲವೊಂದು ರೇಷ್ಮೆ ಬರ್ತಿದ್ದದು. ಅದು ರೇಷ್ಮೆ ಅಂತ ಕರಿತಿರ್ತಾರೆ. ಅದಕ್ಕೂ ಹತ್ತಿನೂ ಬರ್ತದೆ, ರೇಷ್ಮೆನೂ ಬರ್ತದೆ. ಅಂದರೆ ನೂಲು ತೆಗೆದು ಬಟ್ಟೆಗಳನ್ನು ನೇಯುವಂತಹ, ಅದಕ್ಕೆ ಅವರು ಅಯೋಧ್ಯಕಾಂಡದಲ್ಲಿ ತಮಗೆ ಹೇಳಿದೆ ನಾನು, 55 ಕಸಬುಗಳಲ್ಲಿ ಇವು ಇರ್ತದೆ. ಎಲ್ಲ ಕಸಬುಗಳು ಅವ್ರಿಗೆ ಶೂದ್ರ ಅಂತ ಕರೀತಾರೆ. ಕಸಬುಗಳನ್ನು ಮಾಡೋರಿಗೆ, ಸೇವೆಗಳನ್ನು ಸಲ್ಲಿಸುವವರಿಗೆ, ಇಂಥವ್ರಿಗಿನ ಶೂದ್ರರು ಅಂತ ಕರೀತಾರೆ. ಅದನ್ನೇ ಅವರಿಗೆ ದಲಿತರ, ಅವರೇ ಶೋಷಿತರು. ಅಂದರೆ ಅವರ ಶ್ರಮಕ್ಕೆ ತನಕ ಬೆಲೆ ಸಿಗುವುದಿಲ್ಲ. ಅವರು ಯಾವಾಗಲೂ ಅವರನ್ನು ಗುಲಾಮರಂತೆ ಶೋಷಣೆಗೆ ಒಳಪಡಿಸ್ತಾರೆ. ಅದಕ್ಕೆ ಶೋಷಿತ ವರ್ಗ ಅಂತಾರೆ. ಅಂಬೇಡ್ಕರ್ ಅವ್ರಿಗೆ ಶೋಷಿತ ವರ್ಗ ಅಂದರು, ಗಾಂಧಿಯವರವ್ರಿಗೆ ಹರಿಜನ ಅಂದರು. ಮತ್ತು ಇಲ್ಲೇ ಆ ತ್ರೇತಾಯುಗ ಕಾಲದಲ್ಲಿ ಅವರನ್ನು ಶೂದ್ರರಂತ ಕರೆದರು. ಅದಕ್ಕೆ ಅಲ್ಲಿ ರೇಷ್ಮೆ ಸೀರೆ ಹುಟ್ಟಂಥ ಆ ಯುವ ಸ್ತ್ರೀ ಏನದಾಳ ಸೀತೆ, ಆಕೆ ರಾವಣನ ಅರಮನೆಯಲ್ಲಿದ್ದಾಳೆ. ಓ ವಾನರರೇ, ಹೊರಡಿ ಮೊದಲು ಕಡಲ ತೀರ ಬಳಿ. ನೀವಿಲ್ಲಿ ಗುಡ್ಡದ ಹತ್ರ ಕೂತೀರಾ, ಬೆಟ್ಟದ ಹತ್ರ ಕೂತೀರಾ, ಮೊದಲು ನೀವು ಇಲ್ಲಿಂದ ಎಲ್ಲಿ ಹೋಗ್ರಿ, ಕಡಲ ತೀರಕ್ಕೆ ಹೋಗ್ರಿ. ಅದರ ದಕ್ಷಿಣಕ್ಕೆ 100 ಯೋಜನೆ, ನೀವು ನಿಂತಿದ್ರಿಂದ ದಕ್ಷಿಣಕ್ಕೆ 100 ಯೋಜನೆ ಅಂತರದಲ್ಲಿ ದ್ವೀಪ ಕಡಲು. ಅಲ್ಲಿ ಒಂದು ದ್ವೀಪ ಕಾಣಿಸ್ತದೆ. ಆ ದ್ವೀಪದ ಕಡಲು ತೀರ ಕಾಣಿಸ್ತದೆ. ಅದೇ ಲಂಕಾ ಉತ್ತರ ಕಡಲು ತೀರ. ಈ ಕಡೆ ಭಾರತ ಕಡೆ ಏನಿರ್ತಲ್ಲ ಕಡಲು ತೀರ, ಲಂಕಾದ ಅದಕ್ಕೆ ಉತ್ತರ ಅಂತಾರೆ. ಇನ್ನು ಆ ಕಡೆ ದಕ್ಷಿಣ ಧ್ರುವ ಕಡೆ ಏನಿತ್ತಲ್ಲ ಅದಕ್ಕೆ ದಕ್ಷಿಣ ಕಡಲು ತೀರ ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನಮ್ಮದು ದಕ್ಷಿಣದ ಕಡಲ ತೀರ, ಲಂಕಾದು ಉತ್ತರ ಕಡಲ ತೀರ. ನಡುವೆ ಅಂತರ ಎಷ್ಟಿದೆ ಅಂದರೆ ಸಮುದ್ರದ ಅಂತರ 100 ಯೋಜನೆ ಇದೆ. ಅಲ್ಲಿ ನಿಂತು ನೋಡಿದರೆ ನೀವು ಬೆಟ್ಟಗಳ ಮೇಲೆ ರಾವಣನ ಲಂಕೆ ನಿಮಗೆ ಕಾಣ್ತಿದೆ. ಕಾಣುವುದು ರಾವಣನ ಲಂಕಾ ರಾಜ್ಯ. ವಿಜಯ ಸಾಧಿಸಲು ದಂಡೆತ್ತಿ ಹೋಗಿ. ಒಬ್ಬರಿಬ್ಬರು ಹೋಗ್ಬೇಡ್ರಿ, ದಂಡ ತಗೊಂಡನ ಯುದ್ಧಕ್ಕನ ಹೋಗಿ ದಂಡೆತ್ತಿ ಹೋಗಿ ಸೀತೆ ಇದ್ದಲ್ಲಿಗೆ ನೀವು ಸೀತೆಯನ್ನು ಹುಡುಕೊಂಡು ಸೀತೆಯಲ್ಲಿದೆ ಅಲ್ಲಿಗೆ ನೀವು ಯುದ್ಧ ಮಾಡೋಕ್ಕೆ ದಂಡ ತೊಗೊಂಡು ಹೋಗ್ರಿ. ಸೀತೆಯೊಂದಿಗೆ ಮರಳುವಿರೆಂದು ಹೇಳುತ್ತಿದೆ ನನ್ನ ದಿವ್ಯ ಜ್ಞಾನ. ದಿವ್ಯ ಜ್ಞಾನ ಸೈಂಟಿಫಿಕ್, ಅದು ಎಸ್ಟಿಮೇಷನ್ಸ್. ಈಗ ಹೇಗೆ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅನ್ನೋದು ವಿಜ್ಞಾನಿ
ಏನು ಮಾಡ್ತಾನೆ, ತನ್ನ ಮೇಲೆ ಈ ಸೇಬು ಹಣ್ಣು ಬಿದ್ದಾಗನೇ ಇದು ಮ್ಯಾಕ್ ಹೋಗಲಿಲ್ಲ ಕೆಳಗೆ ಬಿತ್ತು ಅಂತೇಳಿ ಅಬ್ಸರ್ವೇಷನ್ ಅದು. ಆದ ನಂತರ ಅದನ್ನು ಅನಾಲಿಸಿಸ್ ಮಾಡಿ ಒಂದು ನಿಷ್ಕರ್ಷೆಗೆ ಬರ್ತಾನೆ, ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ. ಆಗ ಇಲ್ಲಿ ಏನಾಗ್ತದೆ ಅಂದರೆ, ನಮ್ಮ ಮೈಂಡಿನ ಒಂದು ವೈಜ್ಞಾನಿಕ ಸಾಧನದು ಏನೇ ನೋಡಿತು ಅಂದರೆ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ತಿದೆ. ಪ್ರತಿಯೊಬ್ಬನಲ್ಲಿ ಈ ಒಂದು ಕಲೆ ಇರ್ತಿದೆ, ಪ್ರತಿಯೊಬ್ಬನಲ್ಲಿನೂ ಇರ್ತದೆ. ಎಲ್ಲೇ ಹೋಗ್ಬೇಕಾದ್ರೆ ಅದು ಅವನಿಗೆ ಲೆಕ್ಕ ಮಾಡಿ ಹೇಳ್ತಿರ್ತದೆ, ಹೋಗಬೇಕು ಹೋಗಬಾರ್ದು, ಅದು ಮಾಡು ಇದು ಮಾಡು ಅಂತಾರೆ. ಮುಂದೆ ಏನಾಗ್ಬೋದು, ಅದು ಖುಷಿನೂ ಆಗ್ಬೋದು, ಸತ್ಯನೂ ಆಗ್ಬೋದು, ಬಟ್ ಎಸ್ಟಿಮೇಷನ್ ಮಾಡಿ ಹೇಳ್ತಾರೆ. ಅದಕ್ಕೆ ನಾವು ಅಂದಾಜು ಮಾಡು ಅಂತ ಕರಿತೀವಿ. ಥಿಯರಿ ಆಫ್ ಎಸ್ಟಿಮೇಷನ್ ಅಂತ ನಾವು ಸ್ಟ್ಯಾಟಿಸ್ಟಿಕ್ಸ್ದಾಗ, ಮ್ಯಾಥಮೆಟಿಕ್ಸ್ದಾಗ ಇವತ್ತು ಉಪಯೋಗ ಮಾಡ್ತೇವೆ ನಾವು. ಮಾರ್ಕೆಟ್ನಾಗ ಹೊಸ ಉತ್ಪಾದನೆಗಳನ್ನು ಮಾರಬೇಕಾದ್ರೆ ಅಥವಾ ಮಾರಿದರಲ್ಲಿ ಮುಂದೆ ಭವಿಷ್ಯದಾಗ ಎಷ್ಟು ಮಾರಬಹುದು, ಮಾರ್ಕೆಟ್ನಾಗ ಎಷ್ಟು ನಾವು ಸೇರ್ ಪಡಿಬಹುದು ಅಂತ ತಿಳ್ಕೊಳ್ಬೇಕಾಗಿತ್ತಂದ್ರೆ ನಾವು ಅಂದಾಜನ್ನು ಮಾಡ್ತೀವಿ. ಅಲ್ಲೇ ನಾವು ಈ ಮ್ಯಾಥಮೆಟಿಕ್ಸು ಸ್ಟ್ಯಾಟಿಸ್ಟಿಕ್ಸ್ ಥಿಯರಿಗಳನ್ನು ಉಪಯೋಗ ಮಾಡಿಕೊಂಡು ಅಬ್ಸರ್ವೇಷನ್ ಮೆಥಡ್ಸ್ ಏನಿಲ್ಲ, ಇದ್ರ ಮ್ಯಾಗ ಒಂದು ಎವರೇಜ್ ತೆಗೆದು ನಾವು ಒಂದು ಭವಿಷ್ಯವಾಣಿಯನ್ನು ಮಾಡ್ತೇವೆ, ನನ್ನ ಪ್ರಾಡಕ್ಟ್ ಇಷ್ಟು ಮಾರ್ಬೋದು ಅಂಥೇಳಿ. ಅದನ್ನೇ ನಾವು ವೈಜ್ಞಾನಿಕ ವಿಶ್ಲೇಷಣೆ ಅಂತ ಕರಿತೇವೆ. ಇಲ್ಲೇ ಸಂಪತ್ತಿ ಕೂಡ ತನ್ನ ದಿವ್ಯ ಜ್ಞಾನ, ಈ ವೈಜ್ಞಾನಿಕ ವಿಶ್ಲೇಷಣೆಗೆ ದಿವ್ಯ ಜ್ಞಾನ ಅಂತಾರೆ. ಅದು ಅಲ್ಲಿ ಆಗುವಂಥ ಬದಲಾವಣೆಗಳನ್ನು, ಬೆಳವಣಿಗೆಗಳನ್ನು ನೋಡಿಕೊಂಡು ಅದು ಹೇಳ್ತಿದೆ, ಇಲ್ಲ ನನಗೆ ಅನಿಸ್ತಾ ಇದೆ, ನನ್ನ ಎಸ್ಟಿಮೇಷನ್ ಇದಿದೆ, ನೀವು ವಾನರರು ಸೈನ್ಯ ತಗೊಂಡು ಲಂಕಾಕ್ಕೆ ಹೋದ್ರಂದ್ರೆ ನಿಜವಾಗಿಯೂ ನೀವು ಲಂಕೆಯನ್ನು ಸೋಲಿಸಿ ಸೀತೆಯನ್ನು ಮರಳಿ ಪಡಿತೀರಿ ಅನ್ನುವಂಥದ್ದು ನನಗದು ಹೇಳ್ತಾ ಇದೆ, ನನ್ನ ದಿವ್ಯ ಜ್ಞಾನ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾ ಅದು ಏನು ಮಾಡ್ತಿದೆ ಅಂದರೆ, ಉಡಾನಗಳ ಪ್ರಕರಣದ ಬಗ್ಗೆ ಹೇಳ್ತಿದೆ. ಪಕ್ಷಿಗಳಲ್ಲಿ ಇಲ್ಲಿ ವಾಲ್ಮೀಕಿಯವರು ಏನು ಮಾಡ್ತಾರೆ ಅಂದರೆ, ಪಕ್ಷಿಗಳ ವರ್ಗೀಕರಣ ಮಾಡ್ತಾರೆ. ಉಡಾನದ ಅಂತರದ ಆಧಾರದ ಮೇಲೆ ಪಕ್ಷಿಗಳ ವರ್ಗೀಕರಣ ಅಂದರೆ ವಾಲ್ಮೀಕಿಯವರು ಎಷ್ಟು ಸೂಕ್ಷ್ಮವಾಗಿ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡ್ಯಾರ. ಜೀವಶಾಸ್ತ್ರ ಇಲ್ಲಿ ನೋಡಿ, ಸಸ್ಯಗಳ ಬಗ್ಗೆನೂ ಐತಿ, ಪ್ರಾಣಿಗಳ ಬಗ್ಗೆನೂ ಐತಿ, ಪಕ್ಷಿಗಳ ಬಗ್ಗೆನೂ ಇದೆ, ಕೀಟಗಳ ಬಗ್ಗೆನೂ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲ ಶಾಸ್ತ್ರ, ತಿಳುವಳಿಕೆ, ಅರಿವು, ಜ್ಞಾನ ನಮಗೆ ಸಿಗ್ತಿದೆ. ಇಲ್ಲೇ ಪಕ್ಷಿಗಳ ಉಡಾಣದ ಬಗ್ಗೆ ಹೇಳ್ತಾರೆ. ಹಾಗಾದ್ರೆ ಅವ್ರ ಪ್ರಕಾರ ಪಕ್ಷಿಗಳ ಉಡಾಣ ಯಾವ್ಯಾವ ಪ್ರಕಾರದಿದೆ ಅನ್ನೋದನ್ನು ಹೀಗೆ ಹೇಳ್ತಾರೆ ಅವರು. ಹಾಡುವ ಮತ್ತು ಧಾನ್ಯಗಳನ್ನು ತಿನ್ನುವ ಗುಬ್ಬಿ ಅಂತ ಕುಲಿಂಗ ಪಕ್ಷಿಗಳ ಉಡಾಣ ಮೊದಲೇದು. ಇಲ್ಲಿ ಉಡಾಣದ ಮ್ಯಾಗ ಇದನ್ನು ಮಾಡಿ ಪಿರಾಮಿಡ್ ಮಾಡ್ತಾರೆ. ತುದಿ ಮ್ಯಾಗೇನಿದೆಲ್ಲ ಅವು ಟಾಪ್ ಹಾರುವಂಥವು, ಅಗದಿ ವೇಗದಿಂದ ಹಾರುವಂಥವು. ಕೆಳಗಡೆ ಬಾಟಮ್ ಲೈನಾಗಿ ಬರ್ತದಲ್ಲ, ಪಾದ ಕೆಳಗಡೆ ಬರ್ತದೆ ಬಾಟಮ್ ಲೈನಾಗಿ, ಅವು ಕಡಿಮೆ ಅಂತರದಲ್ಲಿ ಹಾರುವಂಥವು. ಅದ್ರಾಗ ಬರುವಂಥ ಗೂಬಿ ಬರ್ತದೆ, ಒಂದು ಕೋಗಿಲಿನೂ ಬರ್ತದೆ, ಅದ್ರಾಗ ಕೋಳಿ ಬರ್ತದೆ. ಇಂಥವೆಲ್ಲ ಅಷ್ಟೇ ಒಂದು ಕೊಂಡಿಗೆ ಒಂದು ಪಂಗಿಯಿಂದ ಇನ್ನೊಂದು ಪಂಗಿಗೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಡ್ಡಾಡ್ಕೊಂಡು ಹಾಡ್ತಾ ಚಿಲಿಪಿಲಿ ಮಾಡ್ತಾ ಇವು ಆ ಕಾಳು ಹಾಕೊಂಡು ತಿನ್ನುವಂಥ ಹಕ್ಕಿಗಳು ಕೆಳಗಿನ ಲೈನಿಂದ ಬರ್ತಾವೆ. ಇವುಗಳ ಉಡಾಣ ಕಡಿಮೆ, ಉಡಾಣ ಹಾರಾಟದ ಅಂತರ ಕಡಿಮೆ ಅಂತ ಹೇಳ್ತಾರೆ. ಇದು ಮೊದಲೇ ಹೆಜ್ಜೆ. ಕಾಗೆ ಪಾರಿವಾಳದಂತೆ ಎಂಜಲು ತಿನ್ನುವ, ಅವು ಧಾನ್ಯಗಳು ಹುಡ್ಕೊಂಡು ತಿಂತಾವ. ಇನ್ನೊಂದು ಕ್ಯಾಟಗರಿ ಬರ್ತಿದೆ, ಕಾಗೆ ಮತ್ತು ಪಾರಿವಾಳ, ಅವು ಎಂಜಲು ತಿಂತಾವ. ಎಂಜಲ ತಿನ್ನುವ, ಹಣ್ಣು ಕಾಯಿ ತಿನ್ನುವ ಗಿಳಿ ಅಂತ ಪಕ್ಷಿಗಳ ಉಡಾಣ ದ್ವಿತೀಯ. ಆ ಗುಬ್ಬಿ ಯಾವುದು ಕಾಗೆ ಆಗಿರ್ಬೋದು, ಪಾರಿವಾಳ ಆಗಿರ್ಬೋದು, ಹಣ್ಣು ಹಂಪಲ ತಿನ್ನುವಂಥ ಗಿಳಿ ಆಗಿರ್ಬೋದು, ಇವುಗಳ ಉಡಾಣ ಗುಬ್ಬಿಗಳ ಉಡಾಣಕ್ಕಿಂತ ಜಾಸ್ತಿ ಇದೆ, ಅಂದರೆ ಹೆಚ್ಚು ಹಾರ್ತಾವ. ಇವುದರದ ಸ್ಥಾನ 2ನೇ ಸ್ಥಾನದಲ್ಲಿ ಬರ್ತಿದೆ ಅಂತ ಹೇಳ್ತಾರೆ. ಇನ್ನು 3, 4 ಮುಂದೆ ಯಾವ ಸ್ಥಾನದಾಗ ಯಾವ ಪಕ್ಷಿಗಳ ವರ್ಗೀಕರಣ ವಾಲ್ಮೀಕಿಯವರು ಮಾಡ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.